ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಪುಟ್ಟಕ್ಕನ ಮಕ್ಕಳು ಅಪಾಯದಲ್ಲಿದೆ. ಗೋಪಾಲನ ಜೀವ ಖಂಡನಿಗಾಗಿ ಮಾಡಿದ ಪುಟ್ಟಕ್ಕ ಮರಳಿ ಹಾಗೂ ಆತನ ಜೊತೆಗೆ ಕೆಲಸ ಮಾಡುತ್ತಿದ್ದ ಹುಡುಗಿಯ ಬಗ್ಗೆ ಸಹನ ತಪ್ಪಾಗಿ ಅರ್ಥ ಮಾಡಿಕೊಂಡು ಇರುತ್ತಾಳೆ. ಮಗಳ ಜೀವನ ಹೇಗಾದರೂ ಮಾಡಿ ಸರಿ ಮಾಡಬೇಕು ಎನ್ನುವ ಉದ್ದೇಶದಿಂದ ಮುರಳಿಯನ್ನು ಫಾಲೋ ಮಾಡುತ್ತಾನೆ. ನಿಜ ವಿಚಾರ ತಿಳಿದು ಪುಟ್ಟಕ್ಕಗೆ ತಿಳಿಸಬೇಕು ಎಂದು ಫೋನ್ ತೆರೆದು ಕರೆ ಮಾಡಬೇಕು ಎನ್ನುವಷ್ಟರಲ್ಲಿ ಅಪಘಾತ ಆಗುತ್ತದೆ. ಗೋಪಾಲನಿಗೆ ಗಂಭೀರ ಪೆಟ್ಟಾಗುತ್ತದೆ. ಇನ್ನು ಪುಟ್ಟಕ್ಕ ಮನೆಗೆ ಬಂದಾಗ ಕಂಟಿಗೆ ಆಘಾತಿಗಾದಿತ್ತು. ಸುಮ ತನ್ನ ತಾಯಿ ಬಳಿ ಬಂದು, ಅಮ್ಮ ಇನ್ನು ಮೇಲೆ ನಾನು ಮನೆಯಿಂದಲೇ ಕಾಲೇಜಿಗೆ ಹೋಗಬಹುದು ಎಂದಾಗ ಪುಟ್ಟಕ್ಕಗೆ ಖುಷಿಯಾಗುತ್ತದೆ. ಇದುವರೆಗೂ ಪುಟ್ಟಕ್ಕ ಒಬ್ಬಳೆ ಮನೆಯಲ್ಲಿ ಇರುತ್ತಿದ್ದಳು. ಆಕೆಗೆ ಮಗಳು ನೆನಪು ಬಹಳ ಕಾಡುತ್ತಿದ್ದು, ಏನು ಮಾಡಬೇಕು ಎಂದು ತೋಚದೆ ಬಂದಿದ್ದು ಬಂದ ಹಾಗೆ ಇರಲಿ ಎಂದು ಯೋಚನೆ ಮಾಡುತ್ತಿದ್ದಳು. ಅಕ್ಕನ ಮಾತು ಕೇಳಿ ಸುಮ ಶಾಕ್. ಅಕ್ಕ, ನೀನು ನಮಗೋಸ್ಕರ ಬಹಳ ಕಷ್ಟಪಟ್ಟಿದೆ, ಆದರೆ ನೀನು ಟೆನ್ಷನ್ ಮಾಡಬೇಡ, ನೀನು ಇನ್ನು ಮೇಲೆ ಗಂಡನ ಮನೆಯಲ್ಲಿ ಆರಾಮಾಗಿ ಕಳೆಯಬಹುದು ಎಂದು ಸುಮ ಸಹನ ಬಳಿ ಕೇಳುತ್ತಾಳೆ. ಸಹನಾಗೆ ಕೋಪ ಬರುತ್ತದೆ. ನೀನು ಯಾಕೆ ಗಂಡನ ಮನೆಗೆ ಹೋಗಬೇಕು? ಅದರಲ್ಲಿ ಏನಿದೆ, ನಾನು ನನ್ನ ತಾಯಿ ಮನೆಯಲ್ಲಿ ಇರುತ್ತೇನೆ ಎಂದು ಹೇಳಿದಾಗ ಸುಮ, ಪುಟ್ಟಕ್ಕ ಹಾಗೂ ಕಂಟಿ ಕೂಡ ಶಾಕ್ ಆಗುತ್ತಾರೆ. ಫೋನ್ ಕರೆ ಸ್ವೀಕರಿಸಿ ಆಘಾತಗೊಂಡ ಪುಟ್ಟಕ್ಕನ ಫೋನ್ ಕರೆ ಬರುತ್ತದೆ. ಗೋಪಾಲನ ಆಗಿರುವ ವಿಚಾರ ತಿಳಿದು ಆಕಾಶ ತಲೆ ಮೇಲೆ ಬಿದ್ದ ಹಾಗೆ ಆಗುತ್ತದೆ. ಬಳಿಕ ತರತುರಿಯಲ್ಲಿ ಗಂಡನ ನೋಡಲು ಹೋಗುತ್ತಾಳೆ. ಸುಮ ಅದೆಷ್ಟೇ ತಡೆದರೂ ಯಾವ ಮಾತನ್ನು ಕೇಳಲು ಪುಟ್ಟಕ್ಕ ರೆಡಿ ಇರಲಿಲ್ಲ. ಅಮ್ಮನನ್ನು ನೋಡಿದ ಸಹನ, ಸರಿ ಆಯಿತು ಅಮ್ಮ, ಅಪ್ಪಯ್ಯನನ್ನು ನೋಡಲು ಹೋಗೋಣ, ನಾನು ಬರ್ತೇನೆ ಎಂದು ಹೇಳಿ ಇಬ್ಬರು ಹೊರಡುತ್ತಾರೆ. ಸ್ನೇಹ ಮಾತಿಗೆ ಜಗದ ಪುಟ್ಟಕ್ಕ ಸುಮ ಈ ವಿಚಾರವನ್ನು ಸ್ನೇಹ ಬಳಿ ಹೇಳುತ್ತಾರೆ. ಸ್ನೇಹಗೆ ಅಮ್ಮನ ಮೇಲೆ ಬಹಳ ಕೋಪ ಬರುತ್ತದೆ. ಪುಟ್ಟಕ್ಕ ಆಸ್ಪತ್ರೆಯಲ್ಲಿ ಗಂಡನನ್ನು ನೆನೆದು ಬಹಳ ಜೋರಾಗಿ ಹೇಳುತ್ತಾಳೆ. ನನ್ನ ತಾಳಿ ಭಾಗ್ಯ ಉಳಿಯಲಿ ಎಂದು ಕಂಡ ದೇವರ ಬಳಿ ಬೇಡುತ್ತಾ ಇರುತ್ತಾಳೆ. ಪುಟ್ಟಕ್ಕ ಆಸ್ಪತ್ರೆ ಇರುವುದನ್ನು ತಿಳಿದ ಸ್ನೇಹ ಆಸ್ಪತ್ರೆಗೆ ಬಂದು ಅಮ್ಮನನ್ನು ಮನೆಗೆ ಕರೆದುಕೊಂಡು ಹೋಗಲು ಸಹನ ಬಳಿ ಕೇಳುತ್ತಾನೆ. ಪುಟ್ಟಕ್ಕ ಮತ್ತೆ ತನ್ನ ಗಂಡನನ್ನು ಅಂಥ ಸ್ಥಿತಿಯಲ್ಲಿ ಬಿಟ್ಟಲು ಒಪ್ಪದೆ ಪುಟ್ಟಕ್ಕ ಮನೆಗೆ ಹೋಗಲು ಬರುವುದೇ ಇಲ್ಲ. ಆದರೆ ಸ್ನೇಹ ಮಾತ್ರ ಗೋಪಾಲನನ್ನು ಕಂಡರೆ ಆಗುತ್ತಿರಲಿಲ್ಲ. ಅಮ್ಮನ ಹಠದ ಮುಂದೆ ಸ್ನೇಹ ಹಠ ನಡೆಯಲೇ ಇಲ್ಲ. ಇವಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.